ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಮನೆ ಮುಂದುಗಡೆ ಇರೋ ಸಣ್ಣ ಸಣ್ಣ ಪಾಟ್ಗಳಲ್ಲಿರೋ ಗಿಡಗಳನ್ನ ತೋರಿಸ್ತಾ ಇದ್ದೀನಿ. ಇದು ಮನಿ ಪ್ಲ್ಯಾಂಟು, ಇದು ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಇದು ಬ್ರಹ್ಮಕಮಲ ನೋಡಿ, ಒಂದೇ ಸಲ 9 ಮೊಗ್ಗು ಬಂದಿದೆ. ಇದರಲ್ಲಿ ನೋಡೋಕ್ಕೂ ಚೆನ್ನಾಗಿದೆ. ಇವತ್ತೇ ಅರಳುತ್ತೆ ಏನಾಗಿದೆ ಇದು ನೋಡಿದ್ರೆ. ಬ್ರಹ್ಮಕಮಲ ಮನೆಯಲ್ಲಿ ಅರಳಿದ್ರೆ ಇದು ತುಂಬ ಒಳ್ಳೆಯದಾಗುತ್ತೆ ಅಂತಾರೆ. ಇದು ಗಣಗಳ ಗಿಡ ಹಾಗೂ ಟೊಮೊಟೊ ಗಿಡ ಎಲ್ಲ ಒಟ್ಟೊಟ್ಟಿಗೆ ಬಂದಿವೆ. ಇದು ಗಣಿಕೆ ಗಿಡ. ಇದು ಯಾವುದೋ ಒಂಥರ ಫ್ಲವರ್, ಶೋ ಫ್ಲವರ್ಸ್. ಇದು ಅದು ನಿತ್ಯ ಮಲ್ಲಿಗೆ ಅಂತಲ್ಲ, ಅದು ಚೆನ್ನಾಗಿದೆ. ದಾಸವಾಳ ಗಿಡ, ಇದು ಅಲೋವೆರಾ, ಇದು ದಾಸವಾಳನೆ. ಇದು ಇಪ್ಪಲಿ ಅಂತ ಹೇಳ್ತಾರಲ್ಲ ಅದು. ಇದು ಚೆನ್ನಾಗಿರುತ್ತೆ. ಇದು ರೇಷ್ಮೆ ಹುಳು ಇದಕ್ಕೆಲ್ಲ ಮಾಡಿ ಹಾಕ್ತಾರೆ. ಊರ ಕಡೆ ಏನಂತಾರೆ, ರೇಷ್ಮೆ ಸೊಪ್ಪು ಅಂತೇನೋ ಏನೋ ಒಂಥರನೂ ಇದ್ದ. ತುಳಸಿ ಗಿಡಗಳು ಇಲ್ಲೂ ಬಂದಿವೆ. ಟೊಮೊಟೊ, ಇದು ಒಂಥರ ಹತ್ತಿ ಹೂ ಬರುತ್ತಲ್ಲ ಆ ಟೈಪ್ ಹಣ್ಣು. ಇದು ಚೆನ್ನಾಗಿರುತ್ತೆ. ಇದು ಎಲ್ಲ ಪಾಟ್ಗಳು ಹಾಕೋತಾರೆ. ಇದು ದಾಸವಾಳ, ಇದೊಂದು ಡೈಲಿ ಹೂ ಬರ್ತಾನೆ ಇರುತ್ತೆ. ಇದು ಗ್ರೋ ಬ್ಯಾಗ್ನಲ್ಲಿ ಹಾಕ್ಕೊಂಡಿದೆ. ಇದು ಸಣ್ಣ ಪುಟ್ಟ ಸೊಪ್ಪುಗಳು ಸಿಗ್ತವೆ. ಅದು ಗಣಿಕೆ ಗಿಡಗಳಂತೂ ಮಧ್ಯ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇದು ಹತ್ತಿ ಹಣ್ಣು ಅಂತಂದರೆ ಇದನ್ನ ಏನೋ ಅಂತಾರಲ್ವಾ, ಅಂಜೂರದ ಹಣ್ಣು ಅಂತ. ಅಂಜೂರ ಗಿಡ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಅದು ಕನಕಾಂಬರ, ಮಾಮೂಲಿ ಕನಕಾಂಬರ ಗಿಡ. ಇದು ಟೊಮೊಟೊ ಗಿಡನೂ ಬಂದಿದೆ ಮಧ್ಯದಲ್ಲಿ. ಇದು ಒಂಥರ ಫ್ಲವರ್. ಇದು ತುಳಸಿ ಗಿಡ. ಇಲ್ಲೂ ಒಂದಿದೆ ಅಲೋವೆರಾ ಗಿಡ. ಮಧ್ಯದಲ್ಲಿ ಯಾವುದು ಮಿಕ್ಸ್ ಬಂದಿದೆ ಗಿಡ. ಇದು ತಡಗುಣಿ ಅಂತಲ್ಲ, ಅದೊಂದು ಬಂದಿದೆ ಮಧ್ಯದಲ್ಲಿ. ಅದು ಒಂದು ಫ್ಲವರ್ ಗಿಡ. ಮನೆ ಮುಂದೆ ಗಿಡಗಳಿದ್ದರೆ ಏನೋ ಒಂಥರ ಖುಷಿ ಅಲ್ವಾ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಟೆರೆಸ್ ಮೇಲೆ ಇರೋದು ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋಗಳು ಮಾಡ್ತೀನಿ.